ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಮ್ಯಾಗಿ ಶಾನು ತಿನ್ನಲಿಲ್ಲ, ಸೊ ಹಾಗಾಗಿ ಕೋಳಿಗಳಿಗೆ ಹಾಕುವಂತ ಕೊಂಡು ಹೋಗ್ತಾ ಇದ್ದೇನೆ. ಗುಂಡ ಬಂದಿದ್ದಾನೆ ನೋಡಿ, ಸೊ ಕೋಳಿಗಳಿಗೆ ಹಾಕಿ ಉಳ್ದದ ಗುಂಡ ಹಾಕುವ ಅಂದ್ಕೊಂಡೆ. ಯಾರು ಕರೆದ್ರು ನಿಮಗೆ? ನಾನು ಬರೋದು ನೋಡಿ ಓಡ್ಕೊಂಡು ಬರ್ತಾ ಇರೋದಲ್ಲ. ಈಗ ಅದು ಬರ್ತಿದೆ ಕಾಣ. ನಿಂಗೆ ಯಾರು ಕರೆದ್ರು? ಕರಿಯಮ್ಮ, ನಿಂಗೆ ಯಾರು ಕರೆದ್ರು? ಕರಿಯಮ್ಮ, ನಿಂಗೆ ಯಾರು ಕರೆದ್ರು? ವಾಯ್ ಕೆಂಪಿ, ಇಲ್ಲಿ ನೋಡು. ಕೆಂಪಿ ಕೆಂಪಿ, ಬೂದಿ, ಲಂಬು ಬಾ. ಲಂಬು ಬಾ. ಕೋಳಿಗಳು ಮ್ಯಾಗಿ ತಿನ್ನಕ್ಕೆ ತುಂಬ ಎಕ್ಸೈಟೆಡ್ ಆಗಿದ್ದಾವೆ ನೋಡಿ. ಕೋಳಿಗಳು ತಿಂತವೇ ಇಲ್ಲ ಗೊತ್ತಿಲ್ಲ, ಸೊ ಹಾಕೋಣ. ತಗೋ ಲಂಬು, ತಿನ್ನ. ಕರಿಯಮ್ಮ ಸ್ಪೀಡಲ್ಲಿದ್ದಾಳೆ ನೋಡಿ. ಕೆಂಪಿ, ಬೂದಿ ಇವಾಗ ಬಂತು. ಲಂಬು ಏನು ಸಪ್ರೇಟಾ? ತಗೋ. ಇದರಲ್ಲಿ ಇಲ್ಲ, ಇದ್ರಲ್ಲಿ ಕೊಡಲ್ಲ ನಾನು. ಇದ್ರಲ್ಲಿ ಕೊಡಲ್ಲ, ಇಲ್ಲಿ ಕೆಳಗಿತ್ತು ನೋಡತ್ತೀನಿ. ಈಗ ಲಂಬು ಬೇಕಾ? ಲಂಬು ತಗೋ ತಗೋ. ನಮ್ಮ ಗಾರ್ಡನಲ್ಲಿ ಟೊಮೆಟೊ ಬೆಳೆದಿದೆ ನೋಡಿ. ಟೊಮೆಟೊ ಸಣ್ಣ ಸಣ್ಣದಿದೆ. ಟೊಮೆಟೊ ಇಲ್ಲಿ ನೋಡಿ. ಹಸಿಮೆಣಸು ಕಾಣಿಸ್ತಾ? ಹಸಿಮೆಣಸು ಕಾಣಿಸ್ತಿಲ್ವಾ? ಮತ್ತೆ ಬದನೆಕಾಯಿ. ಮ್ಯಾಗಿ ತಗೋ, ಮ್ಯಾಗಿ ತಗೋ ತಗೋ. ಮ್ಯಾಗಿ ತಿನ್ನು. ಬೇಡ ಅಂದರೆ ಇರಲಿ ಬಿಡು. ಯಾವ ಹತ್ತಂದು ಸಂಘ ಹಸಿರಿತ್ತು ಪ್ಯಾಂಟ್ ಚಿನ್ಗೆ. ಫ್ಲವರ್ಸ್ ನೋಡಿ ಎಷ್ಟು ಚೆನ್ನಾಗಾಗಿದೆ. ನನಗಂತೂ ತುಂಬ ಇಷ್ಟ ಈ ಫ್ಲವರ್ಸು. ಚೆನ್ನಾಗಿದೆ ಅಲ್ವಾ? ಲಂಬು ಏನು ಮಾಡ್ತಿದ್ದೆ? ಲಂಬು ಬಾ ಬಾ. ಲಂಬು ಬಾ. ಕರಿಯಮ್ಮ ಬಾ. ಕರಿಮಾ, ಕಾಯಿ ತುರಿತಾ ಇದ್ದೆ. ಸೊ ನೋಡಿ ಫ್ರೆಂಡ್ಸ್, ಇವತ್ತು ನಮ್ಮ ಮನೆಯಲ್ಲಿ ಚಿಕನ್ ಸಾರು, ಬಸ್ಲೆ ಸಾರು ಮತ್ತು ಮೀನು ಫ್ರೈ. ಯಾವ್ದು ಮೀನು ಅಂತ ನಾನು ಮುಂದೆ ತೋರಿಸ್ತೇನೆ ಬನ್ನಿ. ಈ ಮೀನಿಗೆ ಲೇಪು ಮೀನು ಎಂದು ಕರೀತಾರೆ, ಮತ್ತು ಬೇರೆ ಹೆಸರುಗಳಿಂದ ಕರೀತಾರೆ. ಆ ಹೆಸರುಗಳು ನಂಗೆ ಬರಲ್ಲ. ಸೊ ನೋಡಿ ಫ್ರೆಂಡ್ಸ್, ತುಂಬ ತೆಳುವಾಗಿರುತ್ತೆ. ಸಿಪ್ಪೆ ತೆಗೆದು ಸ್ವಲ್ಪ ಈಸಿಯಾಗಿರುತ್ತೆ, ಆದರೆ ಕೈಗೆ ಸಿಪ್ಪೆ ಸಿಗೋದು ತುಂಬ ಕಷ್ಟ ಅನ್ನಿಸುತ್ತೆ ನನಗೆ. ಸೊ ನೋಡಿ ಫ್ರೆಂಡ್ಸ್, ತುಂಬ ಈಸಿ ಕ್ಲೀನ್ ಮಾಡೋದು ಈ ಮೀನು. ರುಚಿಯಾಗಿರುತ್ತೆ. ತುಂಬ ಸಪುರ ಅಂದರೆ ಸಪುರ, ರೊಟ್ಟಿ ಇರುತ್ತಲ್ವ ಆ ಥರ.
ಮೀನಿಗೆ ಒಂದು ಕಡೆಯಿಂದ ಸಿಪ್ಪೆಯನ್ನು ಎಳೆದ್ರೆ ಇನ್ನೊಂದು ಕಡೆಯಿಂದ ನಾನು ಕತ್ತರಿಯಿಂದ ಕ್ಲೀನ್ ಮಾಡ್ತೇನೆ. ಸೊ ಕೆಲವರು ಏನು ಮಾಡ್ತಾರೆ ಅಂದರೆ ಎರಡು ಕಡೆ ಸಿಪ್ಪೆಯನ್ನು ಎಳಿತಾರೆ, ಯಾಕಂದರೆ ಒಂದು ಕಡೆ ಗಟ್ಟಿ ಸಿಪ್ಪೆ ಇರೋದಿಲ್ಲ. ಸೊ ಹಾಗಾಗಿ ನಾನು ಕತ್ತರಿಯಿಂದ ಕ್ಲೀನ್ ಮಾಡ್ತೇನೆ. ಸೊ ನೋಡಿ ಫ್ರೆಂಡ್ಸ್, ಇದು ಎರಡು ಕಡೆ ಈ ಮೀನಿತ್ತಲ್ವ, ನಾನು ನಿಮಗೆ ಎರಡು ರೀತಿ ಕ್ಲೀನ್ ಮಾಡ್ತಾರಂತ ತೋರಿಸ್ತಾ ಇದ್ದೇನೆ. ಒಂದು ಕಡೆಯಿಂದ ಸಿಪ್ಪೆ ಎಳೆದೇ ಆಯ್ತಲ್ವ, ಇನ್ನೊಂದು ಕಡೆಯಿಂದ ಸಿಪ್ಪೆಯನ್ನು ತೆಗಿಬೇಕಂದ್ರೆ ಸೊ ನಾವು ಫಸ್ಟ್ ಅದನ್ನು ಹೊಟ್ಟೆ ಹತ್ರ ಇರೋದನ್ನು ಕ್ಲೀನ್ ಮಾಡಿಕೊಂಡು ಈಗ ನೋಡಿ ಇನ್ನೊಂದು ಕಡೆಯನ್ನು ಸಿಪ್ಪೆ ತೆಗಿತಾ ಇದ್ದೇನೆ. ನೋಡಿ ಎಲ್ಲ ಮೀನು ಕ್ಲೀನ್ ಆಯಿತು. ಲೇಪು ಮೀನು ಫ್ರೈ ಮಾಡಿ ಆಯಿತು, ತಿಂತಾ ಇದ್ದೇನೆ. ನೋಡಿ ಚೆನ್ನಾಗಿದೆ, ಟೇಸ್ಟ್ ಒಳ್ಳೆ ಇರುತ್ತೆ, ಕೈಗೆ ಬರ್ತಾನೆ ಇಲ್ಲ ಮೀನು. ಸೊ ಇದು ಗಾಂಡ್ಲು ಮೀನು ಫ್ರೈ ಮಾಡಿದ್ದು. ಫ್ರೆಂಡ್ಸ್, ನಾನು ಹೇಳಿದ್ದೇನಲ್ವ ಚಿಕನ್ ಸಾರು ಮಾಡಿದ್ದೇನಂತ, ಇದೇ ಚಿಕನ್ ಸಾರು ನೋಡಿ. ನನ್ನ ಗಂಡ ಚಿಕನ್ ತಿನ್ನೋದಿಲ್ಲ, ಹಾಗಾಗಿ ಅವರಿಗೆ ಬಸ್ಲಿ ಸಾರು ಮಾಡಿದ್ದೆ. ಸೊ ಟೀ ಮಾಡ್ತಾ ಇದ್ದೇನೆ, ಟೀ ಕುಡಿಯುವಂತ. ಬಸ್ಲಿ ಸಾರು ಮಾಡಿದ್ದೇನೆ ನೋಡಿ ಫ್ರೆಂಡ್ಸ್. ಮನೆಗೆ ಬರುವಾಗ ಗಂಡ ಸಮೋಸ ತಂದಿದ್ರು, ಸಮೋಸ ತಿಂತಿದ್ದೇನೆ ಟೀ ಒಟ್ಟಿಗೆ. ಬನ್ನಿ. ನನ್ನ ವಿಡಿಯೋ ಇಷ್ಟ ಆದರೆ ಮತ್ತೆ ಇನ್ನೂ ನೋಡಬೇಕಂದ್ರೆ ಬೆಲ್ ಐಕನ್ ಒತ್ತಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.